ಟಿ ಎಕ್ಸಾಮ್ನ ವಿಜ್ಞಾನ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳು. ಪರಮಾಣು ರಿಯಾಕ್ಟರ್ನಿಂದ ಪರಮಾಣು ಶಕ್ತಿ ಹೇಗೆ ಉತ್ಪನ್ನವಾಗುತ್ತದೆ? ನಿರ್ಬಂಧಿತ ಸರಣಿ ಕ್ರಿಯೆಯಿಂದ. ಬಯಲು ಪ್ರದೇಶಕ್ಕಿಂತ ಮರಳುಗಾಡಿನಲ್ಲಿ ರಾತ್ರಿ ಹೆಚ್ಚು ತಂಪಾಗಿರುವುದಕ್ಕೆ ಕಾರಣ ಭೂಮಿಗಿಂತ ಮರಳು ಉಷ್ಣಾಂಶವನ್ನು ಬೇಗನೆ ವಿಕಿರಣಗೊಳಿಸುವುದರಿಂದ. ರಾಸಾಯನಿಕ ಗೊಬ್ಬರದಲ್ಲಿ ಸಾಮಾನ್ಯವಾಗಿ ಇರುವ 3 ಮೂಲವಸ್ತುಗಳು ಸಾರಜನಕ, ಪೊಟ್ಯಾಷ್ ಮತ್ತು ರಂಜಕ. ಕಾಕಂಬಿಯಿಂದ ಆಲ್ಕೋಹಾಲ್ ಪಡೆಯುವ ವಿಧಾನ ಹುಳಿಯುವಿಕೆ ಅಥವಾ ಫರ್ಮೆಂಟೇಷನ್. ಸೈಕಲ್ ಸ್ಕೂಟರ್ಗಳಲ್ಲಿ ಬಾಲ್ ಬಿಯರಿಂಗ್ಗಳನ್ನು ಉಪಯೋಗಿಸಲು ಕಾರಣ ಅಚ್ಚು ಮತ್ತು ಚಕ್ರಗಳ ನಡುವಿನ ತಿಕ್ಕಾಟವನ್ನು ಕಡಿಮೆಗೊಳಿಸಲು. ತಾಯಿ ಹಾಲಿನಲ್ಲಿ ಸಕ್ಕರೆಯು ಯಾವ ರೂಪದಲ್ಲಿ ಇರುತ್ತದೆ? ಲ್ಯಾಕ್ಟೋಸ್ ರೂಪದಲ್ಲಿ. ನಕ್ಷತ್ರಗಳು ರಾತ್ರಿ ಹೊಳೆಯಲು ಕಾರಣ ಬೆಳಕಿನ ವಕ್ರೀಭವನ. ರಕ್ತ ಶುದ್ಧೀಕರಿಸುವುದು ಮೂತ್ರಜನಕಾಂಗ ಅಂದರೆ ಕಿಡ್ನಿಗಳಿಂದ. ಹಸುವಿನ ಹಾಲು ತೆಳು ಹಳದಿ ಬಣ್ಣ ಹೊಂದಲು ಕಾರಣ ಕಾಂತೋಫಿಲ್. ವಯಸ್ಕ ಪುರುಷನ ಮೆದುಳಿನ ಸರಾಸರಿ ತೂಕ 1400 ಗ್ರಾಂ. ಅಸಿಟೈಟ್ ಸ್ಯಾಲಿಸೈಕ್ಲಿಕ್ ಆಸಿಡ್ ಸಾಮಾನ್ಯವಾಗಿ ಉಪಯೋಗಿಸುವುದು ನೋವು ನಿರೋಧಕವಾಗಿ. ಅಮಾಲ್ಗಮ್ ಎಂದು ಮಿಶ್ರಲೋಹದಿಂದ ಇದ್ದಿರಲೇಬೇಕಾದ ಘಟಕ ಧಾತು ಮರ್ಕ್ಯುರಿ. ಅತ್ಯಂತ ಹೆಚ್ಚಿನ ಕ್ಯಾಲೋರಿಫಿಕ್ ಗುಣವಿರುವ ಇಂಧನ ಹೈಡ್ರೋಜನ್. ನೀರಿನೊಳಗಿನ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವ ತರಂಗ ಶ್ರವಣಾತೀತ ತರಂಗ. ವಿಕಿರಣ ಚಿಕಿತ್ಸೆಯಲ್ಲಿ ಕೋಬಾಲ್ಟ್ 60 ಉಪಯೋಗಿಸುವ ಕಾರಣ ಅದು ಹೊರಹೊಮ್ಮುವ ಗಾಮಾ ಕಿರಣಗಳು. ಪ್ರಾಣಿಗಳು ವಾಸನೆಯ ಮೂಲಕ ತಮ್ಮ ಸಂಗಾತಿಗಳನ್ನು ಆಕರ್ಷಿಸುವ ರಾಸಾಯನಿಕ ಹೆಸರು ಫೆರೋಮೋನ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ನ ಸಾಮಾನ್ಯ ಹೆಸರು ಬೇಕಿಂಗ್ ಸೋಡಾ. ಇದರಲ್ಲಿ ಚೋಕ್ ಅನ್ನು ಪ್ರತಿಬಂಧಕವಾಗಿ ಬಳಸುತ್ತಾರೆ. ಯಾವುದರಲ್ಲಿ ಅಂದರೆ ಎಸಿ ವಿದ್ಯುತ್ ಮಂಡಲದಲ್ಲಿ. ಧ್ರುವೀಕರಣ ಅಥವಾ ಪೋಲಾರಾಯ್ಡ್ ಗಾಜನ್ನು ಬಿಸಿಲು ಗಾಜನ್ನಾಗಿ ಉಪಯೋಗಿಸುತ್ತಾರೆ, ಏಕೆಂದರೆ ಅದು ಧ್ರುವೀಕರಣದ ಮೂಲಕ ಬೆಳಕಿನ ತೀಕ್ಷ್ಣತೆಯನ್ನು ಅರ್ಧದಷ್ಟು ಕಡಿಮೆ ಮಾಡುತ್ತದೆ. ಹಾಲನ್ನು ಕಡೆದಾಗ ಕೆನೆ ಯಾವ ಒತ್ತಡದಿಂದ ಬೇರ್ಪಡುತ್ತದೆ? ಕೇಂದ್ರ ತ್ಯಾಗಿ ಒತ್ತಡದಿಂದ ಹಾಲು, ಕೆನೆ ಮತ್ತು ಬೇರ್ಪಡುತ್ತದೆ. ಅತ್ಯಾಧುನಿಕ ರಾಡರ್ಗಳು ಡ್ಯಾಶ್ ತರಂಗಾಂತರದ ಅಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ, ಅಂದರೆ UHF ತರಂಗಾಂತರದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಲೈಟ್ನಿಂಗ್ ಕಂಡಕ್ಟರ್ಗಳ ತುದಿ ಚೂಪಾಗಿರುವ ಉದ್ದೇಶ ವಿದ್ಯುತ್ ಅಂಶ ಪೋಲಾಗದಿರಲೆಂದು. ಆಡಿಯೋ ವರ್ಧಕದಿಂದ ಧ್ವನಿ ವರ್ಧಕಕ್ಕೆ ಕಳುಹಿಸುವ ಮುನ್ನ ಉಪಯೋಗಿಸಲಾಗುವ ಟ್ರಾನ್ಸ್ಫಾರ್ಮರ್ ಕಾರ್ಯ ವೋಲ್ಟೇಜ್ ವರ್ಧನೆ ಮಾಡುವುದು. ಇನ್ನೊಮ್ಮೆ ಹೇಳ್ತೀನಿ, ಆ ಆಡಿಯೋ ವರ್ಧಕದಿಂದ ಧ್ವನಿ ವರ್ಧಕಕ್ಕೆ ಕಳುಹಿಸುವ ಮುನ್ನ ಉಪಯೋಗಿಸಲಾಗುವ ಟ್ರಾನ್ಸ್ಫಾರ್ಮರ್ನ ಕಾರ್ಯ ವೋಲ್ಟೇಜ್ ವರ್ಧನೆ ಮಾಡುವುದು. ರಿಕ್ಟರ್ ಮಾಪನದಲ್ಲಿ ಏನನ್ನು ಅಳೆಯುತ್ತಾರೆ? ಭೂಕಂಪ. ತರಂಗವೊಂದು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಸಾಗುವಾಗ ಪರಿವರ್ತಿಸುವ ಗುಣಗಳು ತರಂಗಮಾನ ಮತ್ತು ವೇಗ. ಹೆಚ್ಚಿನ ತಾಪಮಾನವನ್ನು ಅಳೆಯುವ ಸಾಧನ ಯಾವುದಂದ್ರೆ ಪೈರೋಮೀಟರ್. ವಿಮಾನಗಳಲ್ಲಿ ಶತ್ರುವಿನ ಕ್ಷಿಪಣಿಗಳನ್ನು ಗುರಿಕಟ್ಟಿ ನಾಶಪಡಿಸಲು ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ನಲ್ಲಿನ ವಿಕಿರಣಶೀಲತೆ ಯಾವುದಂದ್ರೆ ಲೇಸರ್ ಕಿರಣ. ರೇಡಿಯೋ ಉಪಯೋಗಿಗಳಿಗೆ ಸಂಬಂಧಿಸಿದಂತೆ ಯಾವ ಒಂದು ಸಲಕರಣೆಯನ್ನು ರೇಡಿಯೋ ಮತ್ತು ಟೆಲಿವಿಷನ್ಗಳಲ್ಲಿ RFI, F ಮತ್ತು AF ಚಾನೆಲ್ಗಳ ಸಿಗ್ನಲ್ಗಳನ್ನು ಗುರುತು ಹಿಡಿಯಲು ಉಪಯೋಗಿಸುತ್ತಾರೆ? ಅದ್ಯಾವುದಂದ್ರೆ ಕ್ಯಾಥೋಡ್ ರೇ ಆಸಿಲ್ಲೋಸ್ಕೋಪ್. ಕ್ಯಾಥೋಡ್ ರೇ ಆಸಿಲ್ಲೋಸ್ಕೋಪ್. ನೀರು ಆವಿಯಾಗುವುದು ಉಷ್ಣಗ್ರಾಹಕ ಬದಲಾವಣೆಯಿಂದ. ರೇಡಿಯೋ ವಿಕಿರಣಗಳನ್ನು ಕಂಡುಹಿಡಿದವರು ಹೆನ್ರಿ ಬೆಕ್ಟರೆಲ್. ಯಾಂತ್ರಿಕ ಅಲೆಗಳು ಯಾವ ಮಾಧ್ಯಮದಿಂದ ಹರಡುತ್ತದೆ? ಜಡಗುಣ ಮತ್ತು ಸ್ಥಿತಿಸ್ಥಾಪಕತ್ವ ಎರಡನ್ನೂ ಹೊಂದಿರಬೇಕು. ಶಬ್ದ ಮತ್ತು ಬೆಳಕಿನ ಅಲೆಗಳ ಸಮಾನಾದ ಹೋಲಿಕೆ ಏನೆಂದರೆ ಎರಡನ್ನೂ ಶ್ರೇಣಿಗಳನ್ನಾಗಿ ಒಡೆಯಬಹುದು. ಶಬ್ದದ ಅಲೆಗಳು ಯಾಂತ್ರೀನೀಳ ಅಲೆಗಳಾಗಿರುತ್ತದೆ. ರೇಡಿಯೋ ರಿಸೀವರ್ನಲ್ಲಿ ಥರ್ಮಿಸ್ಟರ್ ಅನ್ನು ಉಪಯೋಗಿಸಲಾಗುತ್ತದೆ, ಯಾಕೆಂದರೆ ಬದಲಾಗುವ ಉಷ್ಣಾಂಶದಲ್ಲಿ ಪ್ರತಿರೋಧವನ್ನು ಸರಿದೂಗಿಸಲು.
ವಿದ್ಯುದಯಸ್ಕಾಂತ ತರಂಗಗಳ ಬೆಳವಣಿಗೆಗೆ ಯಾವ ಕ್ರಮವಾಗಿರುತ್ತದೆ? ಸೂಕ್ಷ್ಮೆಲೆಗಳು, ಅತಿ ನೇರಳೆ ಕಿರಣಗಳು, ವೈ ಕಿರಣಗಳು. ಯಾವ ವಿದ್ಯುತ್ ಕಾಂತೀಯ ಅಲೆಗಳ ತರಂಗಾಂತರ ಉದ್ದವಾಗಿರುತ್ತದೆ? ಅತಿಗೆಂಪು ಕಿರಣಗಳು. ಪಾದದ ಬೆವರಿನಲ್ಲಿ ಯಾವ ಅಂಶ ಮಿಶ್ರವಾಗಿದ್ದು ಇದರ ಆಧಾರದ ಮೇಲೆ ತರಬೇತಿ ಹೊಂದಿದ ಶ್ವಾನಗಳು ಮನುಷ್ಯರನ್ನು ಪತ್ತೆ ಮಾಡುತ್ತದೆ? ಅದ್ಯಾವುದೆಂದರೆ ಕಾರ್ಬೋಕ್ಸಿಲಿಕ್ ಆಸಿಡ್. ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಕೇಂದ್ರ ಸ್ಥಾನ ಎಲ್ಲಿದೆ? ವಿಯೆನ್ನಾ. ಗಿಡದ ಯಾವ ಭಾಗದಿಂದ ಅರಿಶಿಣ ಪಡೆಯಲಾಗುತ್ತದೆ? ಕಾಂಡ. ನಾವು ಉಸಿರಾಡುವ ಗಾಳಿಯಲ್ಲಿರುವ ಆಮ್ಲಜನಕದ ಅಂದಾಜು ಪ್ರಮಾಣ 20%. ಬಾಯಿ ಮತ್ತು ಕಾಲಿನ ರೋಗವು ಸಾಮಾನ್ಯವಾಗಿ ಕಂಡುಬರುವುದು ಕುರಿ, ಹಂದಿ ಮತ್ತು ಜಾನುವಾರುಗಳಲ್ಲಿ. ಮೊಟ್ಟೆಗಳನ್ನು ಇಡುವ ಸಸ್ತನಿ ಎಕಿಡ್ನಾ ಅಥವಾ ಪಾಟಿಪಸ್. ಯಾವ ಕೋಳಿಯ ತಳಿ ಅತಿ ಹೆಚ್ಚು ಮೊಟ್ಟೆಗಳನ್ನು ಇಡುತ್ತದೆ? ಬಿಳಿ ಲೆಗ್ ಹರ್ನ್. ವಿಶ್ವದಲ್ಲೇ ಅತ್ಯಂತ ಚಿಕ್ಕ ಹಕ್ಕಿ ಅಂದರೆ ಹಮ್ಮಿಂಗ್ ಬರ್ಡ್. ಯಾವ ಗುಂಪಿನ ರಕ್ತ ಹೊಂದಿದವರು ಯಾರಿಗೆ ಬೇಕಾದರೂ ತನ್ನ ರಕ್ತವನ್ನು ದಾನ ಮಾಡಬಹುದು? ಓ ಗುಂಪು ರಕ್ತವನ್ನು ಹೊಂದಿದವರು ಯಾರಿಗೆ ಬೇಕಾದರೂ ರಕ್ತವನ್ನು ದಾನ ಮಾಡಬಹುದು. ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಯಾವ ಲೋಹವನ್ನು ಬಳಸುತ್ತಾರೆ? ತಾಮ್ರ. ಪ್ಲಾಸ್ಟಿಕ್ ಉದ್ದಿಮೆಯಲ್ಲಿ PVC ಎಂದು ಕರೆಯಲಾಗುವ ವಸ್ತು ಪಾಲಿವಿನೈಲ್ ಕ್ಲೋರೈಡ್. ಸಮುದ್ರದ ನೀರಿನಲ್ಲಿ ಅತಿ ಹೆಚ್ಚಾಗಿ ಸಿಗುವಂತಹ ವಸ್ತು ಸಾಮಾನ್ಯ ಉಪ್ಪು. ವಿಟಮಿನ್ ಸಿ ಎನ್ನುವುದು ಆಸ್ಕಾರ್ಬಿಕ್ ಆಮ್ಲ. ಹೈಡ್ರೋಕಾರ್ಬನ್ಗಳನ್ನು ಎಷ್ಟು ಪ್ರಮುಖ ರೂಪಗಳಲ್ಲಿ ವಿಂಗಡಿಸಲಾಗಿದೆ? ಪ್ರಮುಖವಾಗಿ 2 ರೂಪಗಳಲ್ಲಿ ವಿಂಗಡಿಸಲಾಗಿದೆ. ಅದು ಯಾವುದಂದ್ರೆ ಒಂದನೇದು ಹ್ಯಾಲಿಪೆಟಿಕ್ ಹೈಡ್ರೋಕಾರ್ಬನ್, ಇನ್ನೊಂದು ಹ್ಯಾರ್ಮೆಟಿಕ್ ಹೈಡ್ರೋಕಾರ್ಬನ್. ಶಬ್ದ ಮತ್ತು ಬೆಳಕಿನ ಅಲೆಗಳ ಸಮನಾದ ಹೋಲಿಕೆ ಏನೆಂದರೆ 2 ಶ್ರೇಣಿಗಳನ್ನಾಗಿ ಒಡೆಯಬಹುದು. ಭಾರತದಲ್ಲಿ ಪ್ರಸರಣದಲ್ಲಿ ಯಾವ ಗುಣವಾಚಕ ಸ್ಥಿರವಾಗಿರುತ್ತದೆ? ತರಂಗ. ಪೃಥ್ವಿಯು ಸೂರ್ಯನಿಂದ ಅತಿ ಹೆಚ್ಚು ದೂರ ಯಾವ ದಿನಾಂಕದಂದು ಬರುತ್ತದೆ? ಜುಲೈ 4. ವಿಶ್ವ ಏಡ್ಸ್ ದಿನ ಡಿಸೆಂಬರ್ 1ರಂದು ಆಚರಿಸಲಾಗುತ್ತದೆ. ಮನುಷ್ಯನ ಶರೀರದಲ್ಲಿರುವ ಅತಿದೊಡ್ಡ ಗ್ರಂಥಿ ಲಿವರ್ ಅಂದರೆ ಯಕೃತ. ಆಂಕಾಲಜಿ ಎನ್ನುವುದು ಯಾವ ವೈಜ್ಞಾನಿಕ ಅಧ್ಯಯನ ಅಂದರೆ ಕ್ಯಾನ್ಸರ್ ರೋಗದ ಅಧ್ಯಯನವಾಗಿದೆ. ಸೂರ್ಯನು ಭೂಮಿಯ ಸಮಭಾಜಕ ವೃತ್ತರೇಖೆಯ ನೇರ ಲಂಬದಲ್ಲಿದ್ದಾಗ ಅಂತಹ ಸ್ಥಿತಿಯನ್ನು ವಿಷುವತ್ಸಂಕ್ರಾಂತಿ ಅಂತ ಕರೀತಾರೆ. ಪ್ರಕಾಶ ವರ್ಷವು ಯಾವುದನ್ನು ಅಳೆಯಲು ಬಳಕೆಯಾಗುತ್ತದೆ? ದೂರವನ್ನು ಅಳೆಯಲು. ಸೂರ್ಯನು ಭೂಮಿಯ ಸಮಭಾಜಕ ವೃತ್ತರೇಖೆಯ ನೇರ ಲಂಬದಲ್ಲಿದ್ದಾಗ ಅಂತಹ ಸ್ಥಿತಿಯನ್ನು ವಿಷುವತ್ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಕಣ್ಣಿನ ಸಮೀಪ ದೃಷ್ಟಿ ತೊಂದರೆಯು ಯಾವ ಮಸೂರದಿಂದ ನಿವಾರಿಸಬಹುದು? ನಿಮ್ನ ಮಸೂರ. ಹಿತ್ತಾಳೆಯ ಮಿಶ್ರಲೋಹಗಳು ತಾಮ್ರ ಮತ್ತು ಸತು. ರಿಕ್ಟರ್ ಮಾಪನವು ಭೂಕಂಪನದ ಅಳತೆಯ ಮಾಪಕವಾಗಿದೆ. ಕೃತಕ ಉಪಗ್ರಹದ ಶಕ್ತಿ ಮೂಲ ಸೌರಶಕ್ತಿ ಬ್ಯಾಟರಿಗಳು. ಭೂಮಿಯು ಸೂರ್ಯನ ಸುತ್ತ ತಿರುಗುತ್ತದೆ ಎಂಬುದನ್ನು ಕಂಡುಹಿಡಿದ ವಿಜ್ಞಾನಿ ನಿಕೋಲಸ್ ಕೋಪರ್ನಿಕಸ್. ಸಾಮಾನ್ಯವಾಗಿ ಮುನ್ಸಿಪಲ್ ಸರಬರಾಜಿನ ನೀರಿನ ಸಂಸ್ಕರಣೆಗೆ ಯಾವ ರಾಸಾಯನಿಕ ಬಳಸುತ್ತಾರೆ? ಕ್ಲೋರಿನ್ ಅನಿಲ. ಗೆರಂಟಾಲಜಿ ಎನ್ನುವುದು ವೃದ್ಧಾಪ್ಯಕ್ಕೆ ಸಂಬಂಧಿಸಿದ ಅಧ್ಯಯನವಾಗಿದೆ. ಪ್ಲಾನಿಮೀಟರ್ ಯಾವುದರ ಮಾಪನಕ್ಕೆ ಬಳಸುತ್ತಾರೆ? ಭೂಪಟಗಳ ಮೇಲಿರುವ ಪ್ರದೇಶಗಳ ಮಾಪನಕ್ಕೆ. ಅತ್ಯಧಿಕ ಅಂತರ್ಗಮನ ಶಕ್ತಿಯನ್ನು ಹೊಂದಿರುವ ವಿಕಿರಣ ಯಾವುದು? ಕ್ಷ ಕಿರಣಗಳು. ಯುಜೆನ್ಸಿಕ್ ಎಂದರೆ ನಿಯಂತ್ರಿತ ತಳಿ ವರ್ಧನೆಯ ಮೂಲಕ ಸಮೂಹದ ಸುಧಾರಣೆ. ಎಲ್ ನಿನೋ ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಹವಾಮಾನ. ಒಂದೇ ರೀತಿಯ ನ್ಯೂಟ್ರಾನ್ ಸಂಖ್ಯೆಗಳನ್ನು ಹೊಂದಿರುವ ಆದರೆ ಬೇರೆ ಬೇರೆ ಪರಮಾಣು ಸಂಖ್ಯೆ ಇರುವ ಪರಮಾಣುಗಳನ್ನು ಏನೆನ್ನುತ್ತಾರೆ? ಐಸೋಟೋಪ್ಗಳು.